ಗುರುದೇವ್, ವೃಷಭ ರಾಶಿಯವರು ಯಾವ ರತ್ನವನ್ನ ಧರಿಸಿದ್ರೆ ಅವರಿಗೆ ಶುಭವಾಗತ್ತೆ, ಯಾವ ಬೆರಳಿಗೆ ಯಾವ ರತ್ನವನ್ನ ಹಾಕಬೇಕು, ನಿಮ್ಮ ಜೀವನದಲ್ಲಿ ಅದೃಷ್ಟವೇ ಇಲ್ಲ, ಈ ಅದೃಷ್ಟ ನಿಮಗೆ ಬರಬೇಕಾದ್ರೆ ಯಾವ ಶಾಸ್ತ್ರವನ್ನ ನೀವು ಪಾಲನೆ ಮಾಡಬೇಕು, ಯಾವ ರತ್ನವನ್ನ ನೀವು ಧರಿಸಿದ್ರೆ ನಿಮಗೆ ಒಳ್ಳೇದಾಗುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಕೂತಿರುತ್ತೆ. ನಾನು ಕೂಡ ಹಾಕೋಬೋದಲ್ಲ, ಯಾವುದಾದ್ರು ಸ್ಟೋನು, ಯಾವ ಸ್ಟೋನ್ ಹಾಕಿದ್ರೆ ನನಗೆ ಒಳ್ಳೇದಾಗುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳು ಮನಸ್ಸಲ್ಲಿ ಕೂಡಿರುತ್ತೆ. ಹಾಗಾಗಿ ಈ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಸರಳವಾದ ವಿಧಾನದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಷಭ ರಾಶಿಯವರ ಒಂದು ರತ್ನಶಾಸ್ತ್ರ. ಈ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಒಟ್ಟು 9 ಪಾದಗಳು, 3 ನಕ್ಷತ್ರಗಳು ಹಾಗೂ ಒಂದು ರಾಶಿ ವೃಷಭ ರಾಶಿ. ಇವರೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಯಾವ ರತ್ನವನ್ನ ಧರಿಸೋದು ಅಂತ ಹೇಳಿ ಪರಿಪೂರ್ಣವಾಗಿ ನೋಡೋದಾದ್ರೆ, ತುಂಬಾ ಜನ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅವರ ಕೈಯಲ್ಲಿ ಹಲವಾರು ರತ್ನಗಳನ್ನ ಧರಿಸಿರೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ಆ ರತ್ನ ಅವ್ರು ಯಾತಕ್ಕೋಸ್ಕರ ಹಾಕಿದ್ದಾರೆ, ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ, ಅದರಿಂದ ನಮಗೇನಾದ್ರೂ ಉಪಯೋಗ ಇದೆಯಾ, ನಾವ್ ಯಾವ ರತ್ನ ಹಾಕಿದ್ರೆ ಸಕ್ಸಸ್ ಆಗ್ತೀವಿ, ಅಥವಾ ನಮ್ಮ ರಾಶಿಗೆ ಯಾವ ರತ್ನ ಹಾಕೋದು ಉತ್ತಮ ಅಂತ ಹೇಳಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರತ್ನವನ್ನ ಯಾವ ಬೆರಳಿಗೆ ಹಾಕಬೇಕು, ಈ ರೀತಿ ಹಲವಾರು ಡೌಟ್ಸ್ಗಳಿರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಶಿ ಅನುಗುಣವಾಗಿ ನೀವು ಯಾವ ರೀತಿ ಧರಿಸ್ಬೇಕು, ಧರಿಸಿದ್ರೆ ಅದೃಷ್ಟಗಳು ಬರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ, ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ವಿಚಾರಗಳೇನು ಅಂದ್ರೆ, ಈಗ ಒಂದು ರಾಶಿ, ಆ ರಾಶಿಗೆ ಒಬ್ಬ ಅಧಿಪತಿ, ಅದರಲ್ಲಿ 3 ನಕ್ಷತ್ರ, 3 ನಕ್ಷತ್ರಕ್ಕೆ 3 ಅಧಿಪತಿಗಳು ಅಂತ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ರತ್ನವನ್ನ ನೀವು ಧರಿಸಿದಿರಿ ಅಂದ್ರೆ, ಆ ರತ್ನ ನಿಮ್ಮ ರಾಶಿಯಾಧಿಪತಿ ಜೊತೆ ಫ್ರೆಂಡ್ಲಿ ಆಗಿದೆಯಾ, ಅಥವಾ ಅವನ ವೈರತ್ವ ಆ ಒಂದು ರತ್ನ ಜೊತೆ ಇದೆಯಾ, ಅಥವಾ ನೀವು ಹಾಕಿರ್ತಕ್ಕಂತಹ ಗ್ರಹದ ಕಲ್ಲಿದೆಯಲ್ಲ ಅದು ನಿಮಗೆ ಒಂದು ಲಾಭ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನೋಡ್ಕೋಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ಕೋಬೇಕು. ಆ ನಂತರವಷ್ಟೇ ಒಂದು ರತ್ನವನ್ನ ನೀವು ಧರಿಸೋದಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಜನ ನಾನು ನೋಡಿರೋಂಥದ್ರಲ್ಲಿ ನಮಗೆ ಯಾವ ಬೆರಳಿಗೆ ಹಾಕೋಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ಪರ್ವಗಳಿರುತ್ತೆ. ಈ ಪರ್ವಗಳಲ್ಲಿ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ಆ ಪರ್ವಕ್ಕನುಗುಣವಾಗಿ ನೀವು ರತ್ನವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಹಾಗೆ ಸಕ್ಸಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಿಲ್ಲದೆ ಯಾವುದೋ ಒಂದು ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ರಾಶಿ ಅನುಗುಣವಾಗಿ ಯಾರೋ ಹೇಳಿದ್ರು, ಅಥವಾ ಯಾವುದೋ ಒಂದು ಜ್ಯುವೆಲ್ಲರಿಗೆ ಹೋದೆ, ಅಲ್ಲಿ ನೋಡಿ ಹೇಳ್ಬಿಟ್ರು ಅದನ್ನ ಹಾಕೊಂಡ್ರೆ ಒಳ್ಳೇದಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯನ್ನ ನೋಡಿ ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿರತಕ್ಕಂಥದ್ದು, ಯಾವ ರತ್ನವನ್ನ ಯಾವ ಮೆಟಲ್ ಅಂದ್ರೆ ಯಾವ ಒಂದು ಲೋಹದಲ್ಲಿ ನೀವು ಧರಿಸ್ತೀರಾ ಅಂತ ಹೇಳಿ. ಅಂದ್ರೆ ಎಲ್ಲವನ್ನ ಕೂಡ ಚಿನ್ನದಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನ ಬೆಳ್ಳಿಯಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಕೆಲವನ್ನ ಚಿನ್ನದಲ್ಲಿ, ಕೆಲವನ್ನ ಬೆಳ್ಳಿಯಲ್ಲಿ ಹಾಕೊಂಡಾಗ ಮಾತ್ರ ಆ ರತ್ನಗಳು ನಮಗೆ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸಿದ ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಒಂದು ವಿಚಾರಗಳೇನಾದ್ರೂ ಇದೆಯಾ, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಒಂದೊಂದು ರತ್ನಕ್ಕೂ ಕೂಡ ಇಷ್ಟಿಷ್ಟು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಳ್ಳುವಂತಹ ಕ್ಯಾರೆಟ್ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗಿರುತ್ತೆ. ಅದು ನಿಮಗೆ ಹಾಕೊಂಡೆ ಒಂದು ಸ್ಟೋನ್ ತಗೊಂಡೆ ಅಂದ್ರೆ ಲೈಫ್ ಪೂರ್ತಿ ಅದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಬೇಕಾಗತ್ತೆ. ಅದನ್ನ ಎನರ್ಜೈಸ್ ಮಾಡೋದು ಹೇಗೆ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ರತ್ನಗಳನ್ನ ನೀವು ಉಪ್ಪು ನೀರಿನಲ್ಲಿ ತೊಳೆದಿಟ್ಟು ಆ ನಂತರದಲ್ಲಿ ಮತ್ತೆ ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ರತ್ನಗಳು ಕೆಲಸ ಮಾಡುತ್ತೆ, ಹಾಗೂ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ. ನಾನು ಆಗ್ಲೇ ಹೇಳಬೇಕಾದ್ರೆ, ರಾಜಕಾರಣಿಗಳು ಅಥವಾ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಏನ್ ಮಾಡ್ತಾರೆ, ವಿಶೇಷವಾದಂತಹ ರತ್ನಗಳನ್ನ ಅವರ ಕೈಯಲ್ಲಿ ಹಾಕಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅವರು ಒಂದು ರತ್ನವನ್ನ ಹಾಕಿರಲ್ಲ, 2-3 ರತ್ನಗಳನ್ನ ಹಾಕಿರ್ತಾರೆ. ಆ ರತ್ನವನ್ನ ಅವರು ಆಗಾಗ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ದಶಾಭುಕ್ತಿ ಅನುಸಾರವಾಗಿ ದಶ ಸ್ಟ್ರಾಂಗ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ದಶ ವೀಕ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ಈ ರೀತಿಯಾಗಿ ವಿಶೇಷವಾದಂತಹ ರತ್ನವನ್ನ ಅವರು ಬಳಸ್ತಾ ಇರ್ತಾರೆ. ಆಗ ಮಾತ್ರ ಈ ರತ್ನಗಳು 100% ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಆಗಲೇಬೇಕು.
ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ನಿಮ್ಮ ಕುಂಡಲಿಯ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಶೇಷವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಈ ರತ್ನಗಳನ್ನ ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡುವಾಗ ಈ ಒಂದು ಉಂಗುರ ತರಿಸ್ಕೊಡಿ ಅಂದಾಗ ತರಿಸ್ಕೊಡ್ತಾರೆ. ಆದ್ರೆ ಆ ರತ್ನಗಳೇನಿರುತ್ತಲ್ಲ, ಅದು ಕ್ವಾಂಟಿಟಿ ಚೆನ್ನಾಗಿರುತ್ತೆ, ರೇಟು ಕಮ್ಮಿ ಹೇಳ್ತಾರೆ, ಬಟ್ ಅದರ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹಾಳಾಗಿರುತ್ತೆ. ಆ ರತ್ನವನ್ನ ನೀವು ಧರಿಸಿದ್ರು ಅದು ಯಾವುದೇ ರೀತಿ ಕೆಲಸಗಳು ಕೂಡ ನಿಮಗೆ ಮಾಡೋದಿಲ್ಲ. ಹಾಗೂ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ಇದಕ್ಕೆ ಷೋಡಶ ಉಪಚಾರ ಪೂಜೆಗಳಾಗಬೇಕು. ಸುಮ್ಮನೆ ಅದೊಂದು ತಂದೆ ಹಾಕೊಂಡೆ ಅಂತಲ್ಲ. ಒಂದು ರತ್ನವನ್ನ ತಂದು ಅದಕ್ಕೆ ಬೇಕಾದಂತಹ ಒಂದು ಕಾಳುಗಳನ್ನ ತಂದು ಅದನ್ನ ಅದರಲ್ಲಿಟ್ಟು ಮರುದಿನ ಬೆಳಗ್ಗೆ ಅದನ್ನ ಕಾಯಿಸಿದ ಹಾಲು ತಣದಾದ ನಂತರದಲ್ಲಿ ಅದಕ್ಕೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡಿ ಆ ನಂತರದಲ್ಲಿ ಆ ಧಾನ್ಯವನ್ನ ಯಾರಾದ್ರೂ ವಿಪ್ರರಿಗೆ ದಾನವಾಗಿ ಕೊಟ್ಟು ಆ ನಂತರದಲ್ಲಿ ಆ ಒಂದು ರತ್ನವನ್ನ ನೀವು ಧರಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ನಮಗೆ ಕೆಲಸ ಮಾಡುತ್ತೆ ಹಾಗೂ ಸಕ್ಸಸ್ ಅನ್ನೋದನ್ನ ಕೂಡ ಕೊಡುತ್ತೆ. ಯಾವುದೋ ಒಂದು ರಾಶಿ ಅಂತ ಅನ್ಕೊಂಡು ಈ ಸ್ಟೋನ್ ನಿಮ್ಗೆ ಹಾಕಿ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಪ್ರಕಾರವಾಗಿ ಹಾಕಿದಾಗ ಈ ರೀತಿ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಒರಿಜಿನಲ್ ಸ್ಟೋನ್ಗಳೇನಿರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ರತ್ನಶಾಸ್ತ್ರದ ಬಗ್ಗೆ ಪರಿಪೂರ್ಣವಾಗಿ ಒಂದು ರಾಶಿ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಈ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕಾಡುತ್ತೆ, ನಮ್ಮದು ಡೇಟ್ ಆಫ್ ಬರ್ತ್ ಇಲ್ಲ, ಹಾಗಾಗಿ ಕುಂಡಲಿಯನ್ನ ಹೇಗೆ ನೋಡೋದಕ್ಕೆ ಸಾಧ್ಯ? ನಮ್ಮ ಡೇಟ್ ಆಫ್ ಬರ್ತೇ ಇಲ್ಲ, ಕುಂಡ್ಲಿನೇ ಇಲ್ಲ, ಹಾಗಾದ್ರೆ ನಾವು ಯಾವ ರೀತಿ ರತ್ನಗಳನ್ನ ಧರಿಸೋದು ಅಂತ ಎಲ್ಲರಿಗೂ ಕೂಡ ವಿಶೇಷವಾದ ಉತ್ತರವನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಕುಂಡಲಿಯ ಅನಾಲಿಸಿಸ್ ಮಾಡಿ ನೀವು ವೃಷಭ ರಾಶಿಯವರು ಧರಿಸಬಹುದಾದಂತಹ ರತ್ನಗಳು ಯಾವುದಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀಲಿ ಅಂದ್ರೆ ಗಾಢ ನೀಲಿ, ಇದು ಶನಿಯ ಒಂದು ಹರಳಾಗುತ್ತೆ. ಈ ರತ್ನವನ್ನ ನೀವು ಧರಿಸ್ಬೋದು. ಇದರ ಜೊತೆಯಲ್ಲಿ ವಜ್ರದ ಹರಳನ್ನ ಈ ಒಂದು ವೃಷಭ ರಾಶಿಯವರು ಧರಿಸ್ಕೋಬಹುದಾಗುತ್ತೆ. ಇದರ ಜೊತೆಯಲ್ಲಿ ಪಚ್ಚೆ ಹರಳು, ಎಮರಲ್ಡ್ ಅಂತ ಕರೀತಾರೆ, ಈ ಒಂದು ಬುಧನ ಅನುಗ್ರಹವುಳ್ಳಂತಹ ಈ 3 ರತ್ನಗಳನ್ನ ಈ ಒಂದು ವೃಷಭ ರಾಶಿಯವರು ಧರಿಸ್ಬೋದು. ಅದರಲ್ಲಿ ನೀವು ನೋಡಬೇಕಾಗಿರೋದೇನು ಅಂದ್ರೆ, ವಿಶೇಷವಾಗಿ ಶನಿಯ ಸ್ಥಾನ ಯಾವುದಿದೆ, ಶುಕ್ರನ ಸ್ಥಾನ ಯಾವುದಿದೆ, ಹಾಗೂ ಬುಧ ಗ್ರಹದ ಸ್ಥಾನಮಾನಗಳು ಯಾವುದಿದೆ ಅಂತ ಹೇಳಿ ನೋಡಿಕೊಂಡು ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಹಾಗಾಗಿ ಈ ರೀತಿ ಬಹಳಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಎಲ್ಲದಕ್ಕೂ ಕೂಡ ತೆರೆಯನ್ನ ಎಳೆಯುತ್ತಾ ಹೋಗೋದಾದ್ರೆ ಈ 3 ಗ್ರಹದ ಸ್ಥಾನಗಳನ್ನ ನೋಡಿ ಈ ರತ್ನಗಳನ್ನ ನೀವು ಯಾವ್ದಾದ್ರು 1 ಅಥವಾ 2 ಕಾಂಬಿನೇಷನ್ ಮಾಡಿ ಹಾಕಿದಾಗ ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಒಂದು ಕುಂಡಲಿ ಇಲ್ಲದವರು ಏನ್ ಮಾಡಬೇಕು ಅಂತ ಹೇಳಿ ಆವಾಗಲೇ ನಾನು ಮಾತಾಡ್ತಾ ಇದ್ದೆ. ಕುಂಡಲಿ ಇಲ್ಲದವರು ಮಾಡಬೇಕಾಗಿರೋದು ಇಷ್ಟೇ. ವಿಶೇಷವಾಗಿ ಈ ರತ್ನಗಳು ಬಹಳ ಕಾಸ್ಟ್ಲಿ ಆಗುತ್ತೆ, ಅದನ್ನ ಜನಸಾಮಾನ್ಯರು ಅಫೋರ್ಡ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಮತ್ತು ನಮಗೆ ಯಾವುದು ಸ್ಟ್ರಾಂಗ್ ಪೊಸಿಷನ್ ಇದೆ, ಯಾವುದು ವೀಕ್ ಪೊಸಿಷನ್ ಇದೆ, ಉಚ್ಚ ನೀಚ ಯಾವುದು ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅದರ ಉಪರತ್ನವನ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ಅತ್ಯಂತ ಶುಭ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ. ಈಗ ವೃಷಭ ರಾಶಿಯನ್ನು ನೋಡೋದಾದ್ರೆ, ವೃಷಭ ರಾಶಿಯ ಪ್ರತಿಯೊಬ್ಬರು ಕೂಡ ಈ ವಿಶೇಷವಾಗಿರ್ತಕ್ಕಂಥದ್ದು ಬ್ರೇಸ್ಲೆಟ್ಗಳು. ಇದು ಗುರುವಿನ ಅನುಗ್ರಹ ನಿಮಗೆ ಕೊಡುತ್ತೆ. ಈ ಗುರುವಿನ ಅನುಗ್ರಹ ಇರತಕ್ಕಂತಹ ಬ್ರೇಸ್ಲೆಟ್ಗಳನ್ನ ನಿಮ್ಮ ಕೈಯಲ್ಲಿ ನೀವು ಹಾಕೋಬೇಕು. ಈ ಒಂದು ಗುರುವಿನ ಅನುಗ್ರಹದ ಜೊತೆಗೆ ಶುಕ್ರ ಗ್ರಹದ ಅನುಗ್ರಹ ಕೂಡ ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ಇದು ಶುಕ್ರನ ಒಂದು ಅಂಶವುಳ್ಳಂತಹ ಬ್ರೇಸ್ಲೆಟ್ ಆಗುತ್ತೆ. ಈ ಎರಡನ್ನ ಕೂಡ ಕಾಂಬಿನೇಷನ್ ಮಾಡಿ ನೀವು ನಿಮ್ಮ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಶುಕ್ರ ಪ್ಲಸ್ ಗುರು, ಶುಕ್ರ ಅಂದ್ರೆ ದುಡ್ಡು, ಗುರು ಅಂದ್ರೆ ನಿಮ್ಮ ಯಾವುದೇ ಕೆಲಸ ಮಾಡೋದಕ್ಕಾದ್ರೂ ಕೂಡ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಈ ಗುರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ವಿದ್ಯಾಭ್ಯಾಸ ತೊಂದರೆಗಳು ಅಥವಾ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆಯಲ್ಲಿ ವಿಳಂಬ, ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು, ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಕೇವಲ 21 ದಿನದ ಒಳಭಾಗದಲ್ಲಿ ಈ ಒಂದು ಬ್ರೇಸ್ಲೆಟ್ಗಳನ್ನ ಧರಿಸೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ಬ್ರೇಸ್ಲೆಟ್ಗಳನ್ನ ಯಾರ್ಯಾರು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇದೆಯೋ ನೀವೆಲ್ಲರೂ ಕೂಡ ಮಾಡಿ ಹಾಕೊಳ್ಳಿ. ಯಾರ್ಯಾರು
ರತ್ನಶಾಸ್ತ್ರದ ಪ್ರಕಾರವಾಗಿ ಆ ರತ್ನಗಳನ್ನ ಧರಿಸೋದಕ್ಕೆ ಸಾಧ್ಯ ಇದೆಯೋ ಆ ಮೂಲವಾದ ರತ್ನಗಳನ್ನ ಧರಿಸ್ಕೊಳ್ಳಿ. ಇನ್ನೊಂದು ಬೋನಸ್ ಪಾಯಿಂಟ್ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ವಜ್ರವನ್ನ ಧರಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಓಪಲ್ ಅಂತ ಸ್ಟೋನ್ ಬರುತ್ತೆ, ಆ ಒಂದು ರತ್ನವನ್ನ ಕೂಡ ಧರಿಸ್ಬೋದು. ಅದೇ ಶುಭ ಫಲ ಕೂಡ ಈ ಒಂದು ಓಪಲ್ ರತ್ನವನ್ನ ಧರಿಸೋದ್ರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ರತ್ನಶಾಸ್ತ್ರವನ್ನ ಬಳಸಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುವಂತವರು ಕುಂಡಲಿಯ ಅನಾಲಿಸಿಸ್ ಅನ್ನ ಮಾಡಿ ಆ ನಂತರವೇ ಧರಿಸಿ ಅಂತ ಹೇಳ್ತಾ, ಈ ಬ್ರೇಸ್ಲೆಟ್ ಗಳನ್ನ ಸುಮ್ನೆ ಸುಮ್ಮನೆ ತಗೊಂಡೋಗಿ ಹಾಕುವಂತ ಕಾರ್ಯಗಳು ಮಾಡೋದಿಲ್ಲ. ಈ ಬ್ರೇಸ್ಲೆಟ್ ಗಳನ್ನ ತಗೊಬಂದು ಅದಕ್ಕೆ ಷೋಡಶ ಉಪಚಾರ ಪೂಜೆಯನ್ನ ಮಾಡಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಸಂಕಲ್ಪವನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮ ಈ ಸಂಸ್ಥೆ ಮುಖಾಂತರದಲ್ಲಿ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಈ ಮಣಿಗಳ ಅಗತ್ಯ ಇದೆಯೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಇನ್ನುಳಿದಂತೆ ಹಲವಾರು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಆ ಭಗವಂತ ನೆರವೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.